ಪ್ರೀತಿಯ ಮುಖ್ಯವಾದ ಗುರುತು ಯಾವುದೆಂದರೆ ನಿಮಗೆ ಮಾಡಿದ ಸಹಾಯವನ್ನು ಯಾರೊಂದಿಗೂ ಹಂಚಿಕೊಳ್ಳದೇ ಇರುವುದು. ನಿಮ್ಮನ್ನು ಯಾರು ನಿಜವಾಗಿಯೂ ಪ್ರೀತಿ ಮಾಡುತ್ತಾರೋ ಅವರು ನಿಮ್ಮ ಎಲ್ಲ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನ ಮಾಡುತ್ತಾರೆ ಹಾಗೂ ನಿಮ್ಮ ಎಲ್ಲ ಕಷ್ಟದ ಸಮಯದಲ್ಲೂ ನಿಮ್ಮ ಜೊತೆ ನಿಲ್ಲುತ್ತಾರೆ. ಯಾರಿಗೆ ನಿಮ್ಮನ್ನು ಕಳೆದುಕೊಳ್ಳುವ ಭಯವಿರುತ್ತದೆಯೋ ಅವರು ನಿಮ್ಮ ಎಲ್ಲ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಬಳಿ ನಾವು ಪ್ರೀತಿಸುವವರನ್ನು ಹೇಗೆ ನೋಡಿಕೊಂಡರೆ ಆ ಪ್ರೀತಿನ ಉಳಿಸಬಹುದು ಎಂದು ಕೇಳಿದ. ಅದಕ್ಕೆ ಆ ವ್ಯಕ್ತಿ ಹೀಗೆ ಉತ್ತರ ನೀಡಿದ: ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿ ಖುಷಿ ಪಡಬೇಕೇ ವಿನಃ ಹಿಡಿದು ಪಂಜರಕ್ಕೆ ಹಾಕಿದರೆ ಪ್ರೀತಿಗೆ ಎಲ್ಲಿ ಜಾಗವಿರುತ್ತೆ? ಮತ್ತೇನಾದರೂ ಆ ಹಕ್ಕಿ ಪಂಜರದಿಂದ ಹಾರಿ ಹೋಯಿತು ಎಂದರೆ ಮತ್ತೆ ನಿಮ್ಮ ಬಳಿ ಬರುವುದಿಲ್ಲ. ಪ್ರೀತಿ ಎನ್ನುವುದು ಪ್ರೀತಿಯಿಂದಲೇ ಪಡೆಯಲು ನೋಡಬೇಕೇ ಹೊರತು ಅದನ್ನು ಬಲವಂತವಾಗಿ ಪಡೆಯಲು ಹೋದರೆ ನಿಮಗೆ ಪ್ರೀತಿ ಸಿಗುವುದಿಲ್ಲ. ಬದಲಾಗಿ ಮನಸ್ಸೇ ಇಲ್ಲದ ದೇಹ ಮಾತ್ರ ಸಿಗುತ್ತೆ. ನಿಮಗಾಗಿ ಸ್ವಲ್ಪ ಸಮಯ ಕೊಡಲು ಯಾರು ಹಿಂಜರಿಯುತ್ತಾರೋ ಅವರು ನಿಮ್ಮೊಂದಿಗೆ ಕೊನೆ ತನಕ ಇರಲು ಸಾಧ್ಯವೇ ಇಲ್ಲ. ಸತ್ಯ ಕೆಲವೊಂದು ಬಾರಿ ನಿಮಗೆ ತಿಳಿಯುತ್ತೆ, ನೀವು ಪ್ರೀತಿಸಿದವರ ಮನಸ್ಸಲ್ಲಿ ನೀವಿಲ್ಲ ಎಂದು. ಆದರೆ ಆ ಮನಸ್ಸು ಮಾತ್ರ ಸತ್ಯ ಒಪ್ಪಿಕೊಳ್ಳೋದೇ ಇಲ್ಲ. ಸತ್ಯ ಎನ್ನುವುದು ಕಹಿಯಾಗೇ ಇರುತ್ತೆ. ಆದಷ್ಟು ಬೇಗ ಇದನ್ನು ತಿಳಿದುಕೊಂಡು ಮುಂದೆ ಬಂದರೆ ನಿಮಗೆ ಒಳ್ಳೆಯದು. ಇಲ್ಲವಾದಲ್ಲಿ ಜೀವನವೇ ಹಾಳಾಗುವುದು. ನಾವು ಯಾರನ್ನು ಹೆಚ್ಚಾಗಿ ನಂಬುತ್ತೇವೆ ಅವರಿಂದಲೇ ನಾವು ಮೋಸ ಹೋಗುತ್ತೇವೆ. ಯಾರನ್ನು ನಾವು ಹೆಚ್ಚು ಪ್ರೀತಿಸುತ್ತೇವೆಯೋ ಅವರೇ ನಮಗೆ ಹೆಚ್ಚು ನೋವು ಕೊಡುವುದು. ಕೆಲವು ಸಂಬಂಧಗಳನ್ನು ಸರಿಪಡಿಸಲು ಸಾಧ್ಯವೇ ಇಲ್ಲ ಎಂದಾಗ ಬಿಟ್ಟು ಬಿಡಬೇಕು. ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸುವವರ 7 ಗುರುತುಗಳು. ಮೊದಲನೆಯದು, ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ಬದಲಾಯಿಸಲು ಮತ್ತು ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾನೆ. ಪ್ರತಿ ವಿಷಯದಲ್ಲೂ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ಬದಲಾಯಿಸಲು, ನಿಮ್ಮನ್ನು ನಿಯಂತ್ರಿಸಲು ಯಾವತ್ತೂ ಪ್ರಯತ್ನ ಪಡುವುದಿಲ್ಲ. ನೀವು ಹೇಗಿದ್ದೀರಾ ಹಾಗೆ ನಿಮ್ಮನ್ನು ಇಷ್ಟಪಡುತ್ತಾರೆ. ಎರಡನೆಯದು, ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಎಲ್ಲ ಸಹಿಸಿಕೊಳ್ಳುವ ಶಕ್ತಿ ಇರುತ್ತೆ ಮತ್ತು ತಾಳ್ಮೆ ಇರುತ್ತೆ. ನಿಜವಾಗಿ ಪ್ರೀತಿ ಮಾಡುವ ವ್ಯಕ್ತಿ ನಿಮಗಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಾನೆ. ಇದಕ್ಕೆ ಒಂದು ಉದಾಹರಣೆ ನೋಡೋದಾದರೆ, ನಿಮ್ಮ ಜೊತೆ ಮಾತನಾಡಬೇಕೆಂಬ ಕಾರಣಕ್ಕೆ ತನ್ನ ಸ್ನೇಹಿತರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸುತ್ತಾನೆ. ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ತನಗೆ ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತಾನೆ, ತನ್ನ ಕೆಲಸವಿದ್ದಾಗ ಮಾತ್ರ ಮಾತನಾಡುತ್ತಾನೆ ಮತ್ತು ತನ್ನ ಲಾಭಕ್ಕಾಗಿ ಮಾತನಾಡುತ್ತಾನೆ. ಮತ್ತು ಸುಳ್ಳು ಪ್ರೀತಿಯಲ್ಲಿ ಯಾವತ್ತೂ ಸಹಿಸಿಕೊಳ್ಳುವುದಿಲ್ಲ, ಕೇವಲ ವಾದಗಳು ಮಾತ್ರ ಇರುತ್ತವೆ. ಮೂರನೆಯದು, ನಿಜವಾಗಿ ಪ್ರೀತಿ ಮಾಡುವವನು ನಿಮ್ಮನ್ನು ಗೌರವದಿಂದ ನೋಡುತ್ತಾನೆ, ನಿಮ್ಮ ಮಾತಿಗೆ ಬೆಲೆ ಕೊಡುವವನಾಗಿರುತ್ತಾನೆ. ನಿಜವಾಗಿಯೂ ಪ್ರೀತಿ ಮಾಡುವವರು ಒಬ್ಬರಿಗೊಬ್ಬರು ತುಂಬ ಪ್ರೀತಿಸುತ್ತಾರೆ ಹಾಗೂ ಒಬ್ಬರಿಗೊಬ್ಬರು ತುಂಬ ಗೌರವದಿಂದ ನೋಡುತ್ತಾರೆ. ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ಮಾತಿಗೆ ಬೆಲೆ ಕೊಡುವುದಿಲ್ಲ, ನಿಮ್ಮನ್ನು ಗೌರವದಿಂದ ಮತ್ತು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರಾಮುಖ್ಯತೆ ಇರುವುದಿಲ್ಲ. ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಸತ್ಯವಿರುತ್ತೆ. ಎಲ್ಲಿ ಸುಳ್ಳು ಪ್ರೀತಿ ಇರುತ್ತೋ ಅಲ್ಲಿ ಬರೀ ಸುಳ್ಳೇ ಇರುತ್ತೆ. ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಇಬ್ಬರು ಪರಸ್ಪರ ಏನನ್ನೂ ಮರೆಮಾಡುವುದಿಲ್ಲ ಮತ್ತು ಹೆಚ್ಚಿನ ವಿಷಯಗಳು ಸತ್ಯವನ್ನೇ ಹೇಳುತ್ತಾರೆ. ಎಲ್ಲಿ ಸುಳ್ಳು ಪ್ರೀತಿ ಇರುತ್ತೋ ಅಲ್ಲಿ ಬರೀ ಸುಳ್ಳು ಮಾತುಗಳು ಆಗಿರುತ್ತವೆ. ನಾಲ್ಕನೆಯದು, ನಿಜವಾಗಿಯೂ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮಿಂದ ತುಂಬ ಪ್ರೀತಿಯನ್ನು ನಿರೀಕ್ಷಿಸುತ್ತಾನೆ. ಮನಸ್ಸಿನಿಂದ ಪ್ರೀತಿಸುವ ವ್ಯಕ್ತಿ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಪದೇ ಪದೇ ಹೇಳುವುದಿಲ್ಲ. ಅವನು ತನ್ನ ಪ್ರೀತಿಯನ್ನು ತನ್ನ ಫೀಲಿಂಗ್ಸ್ ಮುಖಾಂತರ ನಿಮಗೆ ತಿಳಿಸುತ್ತಾನೆ. ಐದನೆಯದು, ನಿಜವಾಗಿಯೂ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ಎಂದಿಗೂ ಭರವಸೆಗಳೊಂದಿಗೆ ಬಂಧಿಸುವುದಿಲ್ಲ. ನಿಮಗೆ ಏನು ಇಷ್ಟವಾಗುತ್ತೋ ಅವನಿಗೂ ಕೂಡ ಅದೇ ಇಷ್ಟವಾಗುತ್ತೆ ಮತ್ತು ಹೆಚ್ಚಿನ ವಿಷಯಗಳಲ್ಲಿ ಪ್ರಾಮಿಸ್ ಮಾಡಲು ಇಬ್ಬರು ಮಾತಾಡಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಯಾರು ತನ್ನ ಮನಸ್ಸಿನಿಂದ ಪ್ರೀತಿ ಮಾಡುತ್ತಿರುತ್ತಾರೋ
ಅವರು ನನಗೋಸ್ಕರ ಇದು ಮಾಡು ಅದು ಮಾಡು ಎಂದು ಯಾವತ್ತೂ ಹೇಳುವುದಿಲ್ಲ. ಪ್ರಾಮಿಸ್ ಮಾಡುವ ಪ್ರೀತಿ ತುಂಬ ದಿನ ಉಳಿಯುವುದಿಲ್ಲ. ಯಾಕೆಂದರೆ ಅಲ್ಲಿ ಪ್ರೀತಿಯು ಯಾವಾಗಲೂ ಭರವಸೆಗಳೊಂದಿಗೆ ಸಂಬಂಧ ಹೊಂದಿರುತ್ತೆ ಹೊರತು ಭಾವನೆಗಳಿಗಲ್ಲ. 6ನೇದು, ನಿಜವಾಗ್ಲೂ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ಜೊತೆ ಎಲ್ಲವನ್ನು ಹೇಳಿಕೊಳ್ಳುತ್ತಾನೆ. ಅವು ಯಾವುದೇ ವಿಷಯವಾಗಲಿ, ಸಣ್ಣ ಸಣ್ಣ ವಿಷಯಗಳಾಗಿರಬಹುದು, ಇಲ್ಲ ದೊಡ್ಡ ವಿಷಯಗಳೇ ಆಗಿರಬಹುದು. ಯಾವುದೇ ವಿಷಯವಿದ್ದರೂ ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾನೆ. ನಿಮ್ಮಿಂದ ಏನೂ ಕೂಡ ಮುಚ್ಚಿಡುವುದಿಲ್ಲ. 7ನೇದು, ನಿಜವಾದ ಪ್ರೀತಿಯಲ್ಲಿ ಒಬ್ಬರಿಗೊಬ್ಬರು ತುಂಬಾ ಕಾಳಜಿ ವಹಿಸುತ್ತಾರೆ. ತಾನು ಪ್ರೀತಿಸುವ ವ್ಯಕ್ತಿಗೆ ಏನಾದರೂ ತೊಂದರೆ ಸಮಸ್ಯೆಗಳಾದರೆ ನಿಜವಾಗಿ ಪ್ರೀತಿಸುವ ವ್ಯಕ್ತಿಗೆ ತುಂಬ ನೋವಾಗುತ್ತೆ. ಆದರೆ ಸುಳ್ಳು ಪ್ರೀತಿಯಲ್ಲಿ ಇದ್ಯಾವುದೂ ಇರುವುದಿಲ್ಲ, ಕಾಳಜಿ ಕೂಡ ಮಾಡುವುದಿಲ್ಲ. ಪ್ರೀತಿಯಲ್ಲಿ ಒಮ್ಮೆ ನಾವು ಮೋಸ ಹೋದ ಮೇಲೆ ಮತ್ತೆ ಪ್ರೀತಿ ಮಾಡಲು ಮನಸ್ಸು ಧೈರ್ಯವಾಗಲಿ ಬರುವುದಿಲ್ಲ. ಯಾಕೆಂದರೆ ನಮ್ಮ ಮನಸ್ಸಿಗೆ, ನಮ್ಮ ನಂಬಿಕೆಗೆ ದ್ರೋಹ ಆಗಿರುವುದರಿಂದ. ಪ್ರೀತಿಯಲ್ಲಿ ನಂಬಿಕೆ ಎನ್ನುವುದು ಎಷ್ಟು ಮುಖ್ಯವಾಗಿರುತ್ತೆ ಎಂದರೆ ಆ ನಂಬಿಕೆಯ ಮೇಲೆಯೇ ಪ್ರೀತಿಯು ನಿಂತಿರುತ್ತೆ. ಹಾಗೂ ಆ ನಂಬಿಕೆಗೆ ಏನಾದರೂ ಮೋಸವಾದರೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಲು ಸಾಧ್ಯವೇ ಇಲ್ಲ. ಕೆಲವೊಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ಪ್ರೀತಿ ಎಂಬ ಹೆಸರಿನಿಂದ ತಮಗೆ ಅವಶ್ಯಕತೆ ಇರುವ ತನಕ ಉಪಯೋಗಿಸಿ ನಂತರ ಬಿಟ್ಟು ದೂರ ಹೋಗುತ್ತಾರೆ. ಇಂಥವರಿಂದ ಪ್ರೀತಿಗೆ ಬೆಲೆನೇ ಇಲ್ಲದ ಹಾಗೆ ಆಗಿದೆ. ಮೋಸ ಹೋಗುವವರು ಎಲ್ಲಿ ತನಕ ಇರುವರೋ ಅಲ್ಲಿಯ ತನಕ ಮೋಸ ಮಾಡುವವರು ಇರುತ್ತಾರೆ. ಎಲ್ಲವೂ ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ನಿಜವಾದ ಪ್ರೀತಿಯು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಮತ್ತು ಒಬ್ಬರ ಮನಸ್ಸನ್ನು ಗೆಲ್ಲುತ್ತದೆ ಮತ್ತು ಜಯಗಳಿಸುತ್ತದೆ. ಒಬ್ಬ ಒಳ್ಳೆಯ ಸ್ನೇಹಿತ 4 ಎಲೆಗಳ ದಳದಂತೆ. ಹುಡುಕಲು ಕಷ್ಟ ಮತ್ತು ಸಿಕ್ಕರೆ ಅದೃಷ್ಟವಾಗಿರುತ್ತೆ. ಪ್ರೀತಿ ಹುಟ್ಟಲು ಎಂದಿಗೂ ಇಂಥದ್ದೇ ಸಮಯ ಅಂತ ಏನೂ ಇರುವುದಿಲ್ಲ. ಇದು ಆಕಸ್ಮಿಕವಾಗಿ ಆಗುತ್ತೆ ಮತ್ತು ಹೃದಯ ಬಡಿತದಲ್ಲಿ ಒಂದೇ ಮಿನುಗುವ ಮಿಡಿಯು ಕ್ಷಣದಲ್ಲಿ ಸಂಭವಿಸುತ್ತೆ. ಬೇರೊಬ್ಬರ ಸಂತೋಷವನ್ನು ನಿಮ್ಮ ಸಂತೋಷ ಎಂದುಕೊಂಡರೆ ಅದನ್ನು ಪ್ರೀತಿ ಎಂದು ಹೇಳಲಾಗುವುದು. ಕತ್ತಲೆಯನ್ನು ಕತ್ತಲೆಯಿಂದಲೇ ಓಡಿಸಲು ಸಾಧ್ಯವೇ ಇಲ್ಲ, ಬೆಳಕು ಮಾತ್ರ ಅದನ್ನು ಮಾಡಬಲ್ಲದು. ಹಾಗೆಯೇ ದ್ವೇಷವೂ ಕೂಡ. ದ್ವೇಷವು ದ್ವೇಷವನ್ನು ಹೊರಹಾಕಲು ಸಾಧ್ಯವೇ ಇಲ್ಲ, ಪ್ರೀತಿ ಮಾತ್ರ ದ್ವೇಷವನ್ನು ದೂರ ಮಾಡಲು ಸಾಧ್ಯ. ಯಾರು ತಮ್ಮ ಮನಸ್ಸನ್ನು ಎಷ್ಟು ಸಂತೋಷಪಡಿಸುತ್ತಾರೋ ಅಷ್ಟೇ ಸಂತೋಷವಾಗಿ ಇರುತ್ತಾರೆ. ಉತ್ಸಾಹವು ಜಗತ್ತನ್ನು ಸುತ್ತುವಂತೆ ಮಾಡುತ್ತದೆ, ಪ್ರೀತಿಯು ಅದನ್ನು ಸುರಕ್ಷಿತ ಸ್ಥಳವನ್ನಾಗಿ ಮಾಡುತ್ತದೆ. ಪ್ರೀತಿಯು ಬೆಂಕಿಯನ್ನು ಹಿಡಿದ ಸ್ನೇಹವಾಗಿದೆ. ಇದು ಒಳ್ಳೆಯದು ಮತ್ತು ಕೆಟ್ಟ ಸಮಯದ ನಿಷ್ಠೆ ಆಗಿದೆ. ಇದು ಮನುಷ್ಯನ ದೌರ್ಬಲ್ಯಗಳಿಗೆ ಅವಕಾಶ ಕೊಡುತ್ತದೆ. ನಾವು ಈ ಭೂಮಿ ಮೇಲೆ ಒಬ್ಬಂಟಿಯಾಗಿ ಹುಟ್ಟಿದ್ದೇವೆ, ಒಬ್ಬಂಟಿಯಾಗಿಯೇ ಬದುಕುತ್ತೇವೆ. ನಮ್ಮ ಪ್ರೀತಿ ಮತ್ತು ಸ್ನೇಹದಿಂದ ಮಾತ್ರ ನಾವು ಒಬ್ಬಂಟಿಯಾಗಿಲ್ಲ ಎಂಬ ಭಾವನೆಯನ್ನು ಸೃಷ್ಟಿಸಬಹುದು. ಪ್ರೀತಿಯು ನಿಮ್ಮ ಸ್ವಂತಕ್ಕಿಂತ ಬೇರೆಯವರ ವ್ಯಕ್ತಿಯ ಸಂತೋಷವು ಹೆಚ್ಚು ಮುಖ್ಯವಾಗುತ್ತೆ. ನೀವು ಹೋದ ಕಡೆ ಎಲ್ಲ ಪ್ರೀತಿಯನ್ನು ಹರಡಿಸಿ. ಯಾರು ನಿಮ್ಮ ಬಳಿಗೆ ಸಂತೋಷವನ್ನು ಬಿಡದೇ ಬರಲಿ. ನೀವು ಯಾವುದನ್ನು ಹೊಂದಿಲ್ಲ ಎನ್ನುವುದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ಸುತ್ತುವರೆದಿರುವ ಎಲ್ಲವೂ ತಾತ್ಕಾಲಿಕವಾಗಿದೆ. ನಿಮ್ಮ ಹೃದಯದಲ್ಲಿರುವ ಪ್ರೀತಿ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಇದನ್ನು ಜೀವನದಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಹೆಂಡತಿ ಹೇಗಿರಬೇಕು ಎಂದರೆ ಗಂಡನ ಎಲ್ಲ ಕಷ್ಟಗಳಲ್ಲಿ ಭಾಗಿಯಾಗಬೇಕು. ಗಂಡನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಗಂಡ ಒಂದು ವೇಳೆ ತಪ್ಪು ಮಾಡಿದರೆ ಅವನನ್ನು ತಿದ್ದಬೇಕು. ಸರಿ ಯಾವುದು ತಪ್ಪು ಯಾವುದು ಎಂದು ಅವನಿಗೆ ಮನವರಿಕೆ ಮಾಡಬೇಕು. ಕೆಲವೊಂದು ಬಾರಿ ಗಂಡನು ಕೂಡ ಇದನ್ನು ಅನುಸರಿಸಬೇಕಾಗುತ್ತೆ. ಕೆಲವು ಗುಣಗಳು ಹೊಂದಿರುವ ಮಹಿಳೆಯರು ಇಡೀ ಕುಟುಂಬವನ್ನು ಸಂತೋಷದಿಂದ ಇಡುತ್ತಾರೆ. ಮತ್ತೆ ಮನೆಯಲ್ಲಿ ಯಾವುದೇ ತೊಂದರೆ ಬಂದರೂ ಕೂಡ ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಅವರ ಮಕ್ಕಳು ಸಹ ಅತ್ಯಂತ ಯಶಸ್ವಿ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಾರೆ. ಹಾಗೆ ಸ್ನೇಹಿತರೆ, ಸರಿ ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿದು ಸರಿಯಾಗಿರುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಇಂತಹ ಮಹಿಳೆಯರ ಒಳ್ಳೆಯ ವರ್ತನೆ ಮತ್ತು ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡುತ್ತಾರೆ.
ಹೆಂಡತಿಯಾದವಳಿಗೆ ಹಣ ಉಳಿಸುವ ಗುಣ ಇರಲೇಬೇಕು. ಸ್ವಲ್ಪ ಸ್ವಲ್ಪ ಹಣ ಉಳಿಸುವ ಗುಣಗಳಿದ್ದರೆ ಆ ಮಹಿಳೆ ತುಂಬ ಅದೃಷ್ಟಶಾಲಿಯಾಗಿರುತ್ತಾಳೆ. ಹಣವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು. ಅದು ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ. ಹಣವನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಬೇಕು. ಹಣಕ್ಕೆ ನಾವು ಬೆಲೆ ಕೊಟ್ಟರೆ ಹಣವು ಕೂಡ ನಮಗೆ ಬೆಲೆ ಕೊಡುತ್ತೆ, ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಒಳ್ಳೆಯ ಹೆಂಡತಿ ತನ್ನ ಕುಟುಂಬವನ್ನು ಪ್ರತಿ ಕಷ್ಟದಲ್ಲಿ ರಕ್ಷಿಸುತ್ತಾಳೆ. ಹಾಗೆ ಮಹಿಳೆಯರಲ್ಲಿರುವ ಕೆಲವು ಪ್ರಮುಖ ಗುಣಗಳಲ್ಲಿ ತಾಳ್ಮೆ ಕೂಡ ಒಂದಾಗಿದೆ. ಯಾವ ಮಹಿಳೆಗೆ ತಾಳ್ಮೆ ಎನ್ನುವುದು ಇರುತ್ತೋ ಅವಳ ಗಂಡ ತುಂಬ ಅದೃಷ್ಟಶಾಲಿ. ಏಕೆಂದರೆ ಸ್ನೇಹಿತರೆ, ಅಂತಹ ಹೆಂಡತಿ ತಾಳ್ಮೆಯಿಂದ ಎಲ್ಲ ಕಷ್ಟಗಳನ್ನು ಎದುರಿಸುತ್ತಾಳೆ. ಎಂಥದ್ದೇ ಕಷ್ಟ ಬಂದರೂ ಕೂಡ ತನ್ನ ಪತಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾಳೆ. ಗಂಡನ ಕಷ್ಟ ಕಾಲದಲ್ಲಿ ಹೆಂಡತಿಯ ನೆರವು ಸಿಕ್ಕರೆ ಎಂತಹ ಕಷ್ಟ ಬಂದರೂ ಎದುರಿಸಬಹುದು. ಒಳ್ಳೆಯ ಗುಣಗಳನ್ನು ಹೊಂದಿರುವ ಮಹಿಳೆ ಯಾವಾಗಲೂ ಗಂಡನ ಮನೆಯವರ ಸಂತೋಷವನ್ನು ಬಯಸುತ್ತಾಳೆ. ಗಂಡನ ಸುಖ ದುಃಖಗಳಲ್ಲಿ ತಾನೂ ಕೂಡ ಭಾಗಿಯಾಗಿ ಗಂಡನ ಜೊತೆ ನಿಲ್ಲುತ್ತಾಳೆ. ಹಾಗೆ ತನ್ನ ಮನೆಯ ಕಷ್ಟಗಳನ್ನು ಯಾರ ಹತ್ತಿರನೂ ಹೇಳಿಕೊಳ್ಳುವುದಿಲ್ಲ. ಮದುವೆಯಾಗುವ ಪ್ರತಿಯೊಂದು ಹೆಣ್ಣು ಕೆಲವು ಗುಣಗಳನ್ನು ಹೊಸದಾಗಿ ಕಲಿತುಕೊಳ್ಳಬೇಕು, ಇನ್ನು ಕೆಲವು ಗುಣಗಳನ್ನು ಬದಲಾಯಿಸಿಕೊಳ್ಳಬೇಕು. ಈ ಮಾಹಿತಿಯನ್ನು ಎಲ್ಲ ಹೆಣ್ಣು ಮಕ್ಕಳು ಪಾಲಿಸಿದರೆ ತುಂಬಾನೇ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಪ್ರೀತಿಯ ಬಗ್ಗೆ ಏನು ಹೇಳೋಕೆ ಆಗುವುದಿಲ್ಲ. ಆದರೆ ದ್ವೇಷ ಮಾತ್ರ ಜನಗಳು ಯಾವಾಗಲೂ ತಮ್ಮ ಮನಸ್ಸಿನಲ್ಲಿ ನಿಭಾಯಿಸುತ್ತಾರೆ. ಜನಗಳು ಹೇಗಿದ್ದಾರೆ ಎಂದರೆ, ಹೃದಯದಿಂದ ಗೌರವ ಕೊಟ್ಟರೂ ಕೂಡ ತೋರಿಕೆಯ ಗೌರವಕ್ಕೆ ಹೆಚ್ಚು ಮಹತ್ವವನ್ನು ಕೊಡುತ್ತಾರೆ. ಯಾರ ಮಾತಿನಿಂದ ನಮಗೆ ಸಮಾಧಾನವಾಗುತ್ತದೆಯೋ ಅವರ ಮೌನವೂ ಕೂಡ ನಮ್ಮನ್ನು ಕೊಂದು ಬಿಡುತ್ತದೆ. ನೋವು ಕೊಡುವ ಸತ್ಯವನ್ನು ಯಾವತ್ತೂ ಮುಚ್ಚಿಡಬೇಡಿ, ಹೇಳಿಬಿಡಿ. ಆದರೆ ಸತ್ಯವೆನಿಸುವ ಸುಳ್ಳನ್ನು ಎಂದಿಗೂ ಹೇಳಬೇಡಿ. ಪ್ರೀತಿ ಎನ್ನುವುದು ಯಾವಾಗಲೂ ಒಂದು ನಿಯಮದಂತೆ ನಡೆಯುತ್ತದೆ. ಯಾರನ್ನು ನಾವು ತುಂಬಾ ಪ್ರೀತಿ ಮಾಡುತ್ತೇವೆ ಅವರನ್ನೇ ದೂರ ಮಾಡಿಬಿಡುತ್ತದೆ. ಯಾರನ್ನು ನಾವು ಪ್ರೀತಿ ಮಾಡ್ತಾ ಇರ್ತೀವಿ ಅವರೇ ನಮಗೆ ಮೋಸ ಮಾಡಿದಾಗ ನಮ್ಮ ಹೃದಯ ಹೇಗೆ ಚೂರಾಗುತ್ತದೆ ಎಂದರೆ, ಗಾಜಿನ ಆಟಿಕೆ ಸಾಮಾನು ಹೇಗೆ ಚೂರಾಗುತ್ತದೆಯೋ ಹಾಗೆ. ಕೆಲ ಜನರು ಎತ್ತರಕ್ಕೆ ಹೋಗಲು ಎಷ್ಟು ಅವಸರ ಪಡುತ್ತಾರೆ ಎಂದರೆ, ಸಣ್ಣ ಜನಗಳ ಕೈ ಹಿಡಿಯುವುದಕ್ಕಿಂತ ದೊಡ್ಡ ಜನಗಳ ಕಾಲು ಹಿಡಿಯೋಕ್ಕೂ ತಯಾರಾಗಿರುತ್ತಾರೆ. ಅದೃಶ್ಯ ಶಕ್ತಿಯನ್ನು ಭಗವಂತನೆಂದು ಹೇಳುತ್ತಾರೆ. ಈ ಜಗತ್ತು ನಿಮ್ಮನ್ನು ಕೈಬಿಟ್ಟಾಗ ಆ ಪರಮಾತ್ಮ ನಿಮ್ಮ ಕೈ ಹಿಡಿಯುತ್ತಾನೆ. ಕಣ್ಣಲ್ಲಿ ಬಿದ್ದಿರುವ ಒಂದು ಧೂಳಿನ ಕಣ, ಕಾಲಿಗೆ ಚುಚ್ಚಿದ ಮುಳ್ಳು ಮತ್ತು ಹತ್ತಿಯಲ್ಲಿ ಒತ್ತಿ ಕುಳಿತ ಬೆಂಕಿಗಿಂತಲೂ ಹೃದಯದಲ್ಲಿ ತುಂಬಿದ ಕಪಟತೆಯು ತುಂಬಾನೇ ಭಯಾನಕವಾಗಿದೆ. ಸ್ನೇಹಿತರೆ, ಯಾರಿಗೂ ಕೂಡ ತುಂಬಾ ಹತ್ತಿರ ಆಗುವುದಕ್ಕೆ ಹೋಗಬೇಡಿ. ಅವರಿಗೆ ನೀವು ದೂರವಿದ್ದರೆ ಒಳ್ಳೆಯದು ಅನಿಸುವಷ್ಟು. ನಾವು ಮಾಡಿರುವ ಕೆಲವು ತಪ್ಪುಗಳಿಗೆ ಕ್ಷಮೆ ಕೇಳಲು ಸಮಯ ಮೀರಿ ಹೋದಾಗ ಅಂತಹ ತಪ್ಪುಗಳು ತುಂಬಾನೇ ನೋವು ಕೊಡುತ್ತವೆ. ಸಮಯ ನಿಮ್ಮ ವಶವಾಗುವಾಗ ಯಶಸ್ಸು ಎನ್ನುವುದು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಸಮಯವನ್ನು ಸರಿಯಾಗಿ ನಿಮ್ಮಿಂದ ನಿಭಾಯಿಸಲು ಸಾಧ್ಯವಾದರೆ ಅದು ನಿಮ್ಮ ಮನಸ್ಸನ್ನು ಕೂಡ ಸಮಾನವಾಗಿಸುತ್ತದೆ. ಸ್ನೇಹಿತರೆ, ಎಂಥ ಗೆಳೆಯರ ಗೆಳೆತನ ಮಾಡಬೇಕೆಂದರೆ ಚಟುವಟಿಕೆಯಿಂದ ಕೆಲಸ ಮಾಡುವವರನ್ನು. ಏಕೆಂದರೆ ಅವರು ನಿಮ್ಮನ್ನು ವೇಗವಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತಾರೆ. ಯಾರ ಮುಂದೆ ಬೇಕಾದರೂ ನೀವು ಸೋಲಿ, ಪರವಾಗಿಲ್ಲ. ಆದರೆ ನೀವು ಸೋಲಲೇಬೇಕು ಎಂದುಕೊಂಡಿರುತ್ತಾರಲ್ಲ, ಅಂಥವರ ಮುಂದೆ ಯಾವುದೇ ಕಾರಣಕ್ಕೂ ಯಾವತ್ತೂ ಸೋಲೊಪ್ಪಿಕೊಳ್ಳಬೇಡಿ. ನಿನ್ನೆಗಿಂತ ಇವತ್ತು ಸ್ವಲ್ಪವಾದರೂ ಅಭಿವೃದ್ಧಿ ಸಾಧಿಸಬೇಕೆಂಬ ಭಾವನೆಯೊಂದಿಗೆ ಪ್ರತಿದಿನ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಕಾಲಹರಣ ಮಾಡುವಂತಹ ವಿಷಯಗಳನ್ನು ಕೊನೆಯಲ್ಲಿಟ್ಟುಕೊಳ್ಳಿ. ರಿಲ್ಯಾಕ್ಸ್ ಆಗಿ ಮುಂದಿನ ಕೆಲಸಗಳನ್ನು ಉತ್ಸಾಹದಿಂದ ಮುಂದುವರಿಸಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ತುಂಬ ನೋವಿನ ಕ್ಷಣ ಯಾವುದು ಅಂತ ಗೊತ್ತಾ? ನಮ್ಮವರೇ ನಮ್ಮ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವ ನೋವು ಕೊಟ್ಟು ಆಮೇಲೆ ಅವರೇ ಬಂದು ಏನಾಯಿತು ಎಂದು ಕೇಳ್ತಾರಲ್ಲ, ಅದು. ಒಂಟಿಯಾಗಿ ಇರುವುದರ ಅರ್ಥ ನಾನು ಒಬ್ಬಂಟಿಯಾಗಿದ್ದೇನೆ ಎಂಬುದಲ್ಲ, ಆದರೆ ಕೆಟ್ಟ ಪರಿಸ್ಥಿತಿಯಲ್ಲಿ ನಾನು ಒಬ್ಬನೇ ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಎಂದು ಅರ್ಥವಾಗುತ್ತದೆ. ಒಂಟಿಯಾಗಿದ್ದರೆ ಏನಾಯಿತು? ನಾವು ಜೀವನವನ್ನು ಸಾಗಿಸುತ್ತಿದ್ದೇವಲ್ಲವೇ? ನಾವು ನಮ್ಮ ಬೇಸರವನ್ನು ಕಳೆಯಲು ಬೇರೆಯವರ ಜೊತೆ ಆಟವಂತೂ ಆಡುತ್ತಿಲ್ಲ. ನಮ್ಮಲ್ಲಿ ಇರುವ ಈ ನೋವುಗಳು ಎಷ್ಟು ವಿಚಿತ್ರ ಎಂದರೆ, ಸಾವಿರಾರು ಜನ ನಮ್ಮೋರು ಇದ್ದರೂ ಕೂಡ ಅವರ ಒಬ್ಬರು ನೆನಪು ಮಾತ್ರ ಕಾಡುತ್ತಿರುತ್ತೆ. ಬಹುಶಃ ಈ ಸಂತೋಷದ ಸಂತೆಗೆ ತಿರುಗಿ ಬರಲು ಸಾಧ್ಯವಿಲ್ಲ. ಏಕೆಂದರೆ ಈ ದುಃಖದ ಹರಾಜಿನಲ್ಲಿ ಹೆಚ್ಚಿನ ಬೆಲೆಯ ನಮ್ಮನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ.
ಮಾತನಾಡಲು ಮಾತು ಮತ್ತು ಸಮಯ ಅಷ್ಟೊಂದು ಅವಶ್ಯಕತೆ ಇರುವುದಿಲ್ಲ, ಆದರೆ ಮನಸ್ಸಿನ ಅವಶ್ಯಕತೆ ತುಂಬಾ ಬೇಕಾಗುತ್ತದೆ. ಜೀವನ ಪೂರ್ತಿ ಜೊತೆಯಲ್ಲಿ ನಡೆಯುತ್ತೇನೆ ಎಂದು ಹೇಳುವವರು ಸರಿಯಾದ 2 ಹೆಜ್ಜೆಯನ್ನು ಕೂಡ ನಡೆಯಲು ಕಷ್ಟಪಡುತ್ತಾರೆ. ನಮ್ಮ ಹತ್ತಿರ ಯಾರಿದ್ದಾರೆ ಎಂದು ತಿಳಿಯಲು ನಾವು ತುಂಬಾ ದೂರ ಸಾಗಬೇಕಾಗುತ್ತದೆ. ಸ್ನೇಹಿತರೆ, ದ್ವೇಷ ಕೊಟ್ಟು ಕೆಲವರು ಪ್ರೀತಿ ಪಡೆಯುತ್ತಾರೆ, ಇನ್ನು ಕೆಲವರು ಪ್ರೀತಿ ಕೊಟ್ಟು ದ್ವೇಷ ಪಡೆದುಕೊಳ್ಳುತ್ತಾರೆ. ಇವೆಲ್ಲವೂ ಅದೃಷ್ಟ ಆಟವಾಗಿದೆ ಅಷ್ಟೇ. ತಪ್ಪು ಯಾರೇ ಮಾಡಿದರೂ ಕೂಡ ಶಿಕ್ಷೆ ಮಾತ್ರ ಯಾವಾಗಲೂ ಒಬ್ಬ ಮುಗ್ಧ ವ್ಯಕ್ತಿಗೆ ಸಿಗುತ್ತದೆ. ಇದು ಜೀವನದ ಕಹಿ ಸತ್ಯವಾಗಿದೆ. ಯಾರು ನಿಮ್ಮನ್ನು ತಪ್ಪು ತಿಳಿದುಕೊಳ್ಳಬೇಕೆಂದುಕೊಂಡಿರುತ್ತಾರೋ ಅಂಥವರು ನಿಮ್ಮ ಮೌನವನ್ನು ಕೂಡ ತಪ್ಪಾಗಿಯೇ ತಿಳಿದುಕೊಳ್ಳುತ್ತಾರೆ. ಒಮ್ಮೊಮ್ಮೆ ನಮ್ಮ ಮನಸ್ಸನ್ನು ಒಪ್ಪಿಸಿ ಬಿಡುವುದು ತುಂಬಾ ಒಳ್ಳೆಯದಾಗಿದೆ. ಎಲ್ಲಾ ಹಠ ನಮಗೆ ಸಂತೋಷ ನೀಡುವುದಿಲ್ಲ. ನಿಮ್ಮ ಭಾವನೆಗಳು ಯಾವಾಗ ನಿಮಗೆ ನೋವು ಕೊಡುತ್ತವೆ ಎಂದರೆ ಯಾರನ್ನು ನಿಮ್ಮೋರು ಎಂದುಕೊಳ್ಳುತ್ತೀರೋ ಆವಾಗ. ನಿಮ್ಮ ಸಂಬಂಧದ ಬಗ್ಗೆ ಮಾತನಾಡಿದಾಗಲೆಲ್ಲ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ಆದರೆ ನಾನು ಬೇರೆ ಜಾತಿಯವನಾಗಿದ್ದೇನೆ. ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ಆದರೆ ನಾನು ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ಆದರೆ ಮನೆಯವರು ಒಪ್ಪುವುದಿಲ್ಲ ಎಂದು ಪದೇ ಪದೇ ಹೇಳುತ್ತಲೇ ಇರುತ್ತಾರೆ. ಸುಳ್ಳು ಪ್ರೀತಿ ಮಾಡುವವರು ಈ ಮಾತುಗಳನ್ನು ಪದೇ ಪದೇ ಹೇಳುತ್ತಾನೇ ಇರುತ್ತಾರೆ. ನೀವು ಕೋಪ ಮಾಡಿಕೊಂಡಿದ್ದರೂ ದ್ವೇಷದಿಂದ ಮಾತನಾಡಿದರೂ ಕೂಡ ಅವರು ಯಾವಾಗಲೂ ನಿಮ್ಮೊಂದಿಗೆ ಪ್ರೀತಿಯಿಂದಲೇ ಮಾತನಾಡಿದರೆ ಅವರು ತಮಗಿಂತ ನಿಮ್ಮನ್ನೇ ಹೆಚ್ಚು ಪ್ರೀತಿ ಮಾಡುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಯಾವುದೇ ಒಂದು ತಪ್ಪು ಮಾಡಿದ ಮೇಲೆ ನಿಮ್ಮ ಜೊತೆ ಬಿಟ್ಟು ಬಿಡುವವರು ತುಂಬಾ ಜನಗಳಿದ್ದಾರೆ, ಆದರೆ ತಪ್ಪು ಮಾಡಿದ ಮೇಲೆ ತಿಳಿಸಿ ಹೇಳಿ ನಮ್ಮ ಜೊತೆಯಾಗಿ ನಿಲ್ಲುವವರು ತುಂಬಾ ಕಮ್ಮಿ ಜನ ಇದ್ದಾರೆ. ಪ್ರೀತಿ ಪ್ರತಿಯೊಂದು ಮಾತಿಗೂ ಕಣ್ಣಂಚಲ್ಲಿ ನೀರು ಬರುತ್ತಿದ್ದರೆ ಅರ್ಥ ಮಾಡಿಕೊಂಡು ಬಿಡಿ. ಸ್ಟ್ರಾಂಗ್ ಆಗುವ ಹಠದಲ್ಲಿ ಯಾರೋ ಒಬ್ಬರು ನಿಧಾನವಾಗಿ ಚೂರು ಚೂರು ಆಗುತ್ತಿದ್ದಾರೆ ಎಂದು. ನನ್ನ ಈ ಪುಟ್ಟ ಪ್ರಯಾಸ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.